ಸುದೀಪ್ ಸರ್ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಸುದೀಪ್ ಸರ್ ಲೈಕ್ ನಾನು ಅವ್ರದ್ದು ಮೂವೀಸ್ ಎಲ್ಲ ನೋಡ್ತಿದ್ದೆ, ಈ ಮಾಣಿಕ್ಯ ಆಗಿರ್ಬೋದು, ರನ್ನ ಆಗಿರ್ಬೋದು, ಲೈಕ್ ಅವ್ರ ಕ್ಯಾರೆಕ್ಟರ್ ಇದೆ ನೋಡಿ, ಐ ವಾಸ್ ವೆರಿ ಇಂಪ್ರೆಸ್ಡ್. ಈಗ ಸುದೀಪ್ ಸರ್ ಅಂತ ನೋಡಿದಾಗ ಅವ್ರು ಸೋ ಮೆನಿ ಮೂವೀಸ್ ಮಾಡಿದ್ದಾರೆ, ಬಟ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಇದೆ ನೋಡಿ, ಇಟ್ ವಾಸ್ ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ ನಾನು ಸ್ವಲ್ಪ ರಿಲೇಟ್ ಮಾಡ್ಕೋತಿದ್ದೆ. ಈಗ ಆ ಮೂವಿಲಿ ಅವ್ರ ಅಮ್ಮನ ಜೊತೆ ಇರೋ ಬಾಂಡಿಂಗು, ಆ ಮಾಣಿಕ್ಯಲ್ಲಿ ತಂದೆ ದೂರ ಇರ್ತಾರೆ, ಸೊ ಅದೆಲ್ಲ ನೋಡಿದಾಗ ಐ ಹ್ಯಾಡ್ ದಟ್ ಬಾಂಡಿಂಗ್ ವಿತ್ ಅವ್ರು. ಸುದೀಪ್ ಸರ್ ನಾನು ಮೀಟೂ ಮಾಡಿರಲಿಲ್ಲ, ಅವ್ರು ನೋಡೋರಿರಲಿಲ್ಲ, ಬಟ್ ಯಾರೋ ಗೊತ್ತಿರೋರು ಇವರು ಅನ್ನೋ ಫೀಲಿಂಗಲ್ಲೇ ಇದ್ದೆ ನಾನು. ಬಟ್ ಇಲ್ಲಿಗೆ ಬರುವಾಗ ನಾನು ಸ್ಟನ್ ಆಗಿಬಿಟ್ಟಿದೆ ನೋಡಿದಾಗ. ಅವ್ರು ಹಾಕಿದ್ದಿದ್ದು ಬಟ್ಟೆ ಕಲರು ನನಗೆ ಗೊತ್ತಾಗ್ತಿರ್ಲಿಲ್ಲ, ಬಿಕಾಸ್ ಸುದೀಪ್ ಸರ್ ಅಂತ ಅಷ್ಟು ಮರ್ಯಾದೆ ಇತ್ತು ನನಗೆ. ಆ್ಯಂಡ್ ಆಲ್ಸೋ ಅವ್ರಿಗೆ ತುಂಬ ಕಾಂಪ್ಲಿಮೆಂಟ್ ಕೊಡಬೇಕಿತ್ತು, ಬಟ್ ಬಾಯೇ ಬರಲಿಲ್ಲ. ಹೇಳಬೇಕಿತ್ತು ಸರ್ ನೀವು ಹಿಂಗೆ, ನೀವು ಹಾಗೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್, ಅದೆಲ್ಲ ಮಾತಾಡಬೇಕಿತ್ತು, ಬಟ್ ಮಾತಾಡೋಕ್ಕೆ ಚಾನ್ಸ್ ಸಿಗಿರಲಿಲ್ಲ ನನಗೆ. ಬಟ್ ಈಸ್ ಲೈಕ್ ಅ ಮೆಂಟರ್, ಬಟ್ ಮೆಂಟರ್ಗೆ ನಾನು ಯಾರು ಅಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ, ಬಟ್ ಇವಾಗ ಗೊತ್ತಿದೆ ಸ್ವಲ್ಪ ಅವ್ರಿಗೆ ಸೂರಜ್ ಅಂತ ಒಬ್ಬ ಇದ್ದಾನೆ ಅಂತ. ಬಟ್ ಹಿ ವಾಸ್ ಅ ಮೆಂಟರ್ ವೆನ್ ಕಾಂಟ್ಯಾಕ್ಟ್ ಇಲ್ಲ ಅಂದರೂ ಒಂದು ಮೆಂಟರ್ ಸ್ಥಾನದಲ್ಲಿ ಅವರಿದ್ದರು. ಮ್ಯಾಮ್ ಯಾರ್ಯಾರು ಹೆಂಗೆ ಅಂತ ಕೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳ್ತಾ ಹೋಗಿ. ವರ್ಡಲ್ಲಿ ಹೇಳ್ಬೋದಾ ಚಿಕ್ಕ ಚಿಕ್ಕದಾಗಿ? ಏನು ಅನಿಸುತ್ತೆ ಹೇಳಿ. ಓಕೆನಾ? ಓಕೆ. ರಾಶಿಕಾ? ವೆರಿ ಕಾನ್ಫಿಡೆಂಟ್ ಗರ್ಲ್. ಅಶ್ವಿನಿ? ವೆರಿ ಹೆಂಗೆ ಹೇಳಿ ಅಶ್ವಿನಿ ಮ್ಯಾಮ್, ಬಿಕಾಸ್ ಅವರು ಸ್ವಲ್ಪ ಶೀಸ್ ಗಾಟ್ ಬೋತ್ ದ ನೇಚರ್ಸ್. ಒಂಥರ ಸಾಫ್ಟ್ ಸೈಡು ಇದೆ, ಅಗ್ರೆಸಿವ್ ಸೈಡ್ ಇದೆ. ಸೊ ಐ ವುಡ್ ಸೇ ಶಿ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಅಗ್ರೆಷನ್ ಆ್ಯಂಡ್ ಅ ಸಾಫ್ಟ್ ನೇಚರ್. ವೆರಿ ಇನ್ನೋಸೆಂಟ್. ಸ್ಪಂದನ ಸೋಮಣ್ಣ? ಒಪಿನಿಯನ್ನೇ ಫಾರ್ಮ್ ಆಗಲ್ಲ ನನಗೆ ಅವಳ ಮೇಲೆ, ಅದೇ ನನ್ನ ಒಪಿನಿಯನ್. ಧ್ರುವಂತ್? ಓವರ್ ಎಕ್ಸ್ಪ್ರೆಸಿವ್, ಹೈಪರ್ ಆ್ಯಕ್ಟಿವ್. ರಕ್ಷಿತಾ ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಇದ್ರು, ನೀವು ಬಂದಿದ್ದ ದಿನ ತುಂಬ ಅಳ್ತಾ ಇದ್ರು. ಅದು ಕಾಣಿಸುವಾಗ ಹೌದಪ್ಪ ಏಕೆ ಪ್ರೀತಿ ಮಾಡ್ತಾ ಇದ್ರು ಅಂತ ಅನ್ನಿಸ್ತಿತ್ತು ನಮಗೆ. ರಕ್ಷಿತಾ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಆಕೆ ಕನ್ನಡ ಬರುತ್ತಾ ಅಥವಾ ಬರಲ್ವಾ, ನಾಟಕ ಮಾಡ್ತಾರಾ ಹೇಗೆ ಅಂತ ಹೇಳಿ? ಮ್ಯಾಮ್ ನನಗೆ ಅದ್ರ ಮೇಲೆ ಏನೂ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನಾನು ಎಲ್ರಿಗೂ ಹೇಳೋದು ಅದೇ. ಈಗ ಇಷ್ಟು ಕೋಟಿ ಜನ ಅವಳಿಗೆ ಹೊರಗಡೆ ಯೂಟ್ಯೂಬಲ್ಲಿ ನೋಡಿದಾಗ ಅವಳು ಹೆಂಗೆ ಮಾತಾಡ್ತಿದ್ಲು, ಅದಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂದಾಗ ಮನೆಯೊಳಗೆ ಅವಳು ಬಂದು ಆ ರೀತಿ ಮಾತಾಡೋದ್ರಿಂದ ತಪ್ಪೇನಿದೆ ಅಂತ ನನ್ನ ಕ್ವೆಶ್ಚನೇ ಅದಿತ್ತು. ನಂಗೆ ಧ್ರುವಂತ ಆ ಥರ ಹೇಳಿದಾಗಲೂ ನನ್ನ ಕ್ವೆಶ್ಚನ್ ಅದೇ ಇದ್ದಿದ್ದು. ಈಗ ಸರಿ ಕನ್ನಡ ಮಾತಾಡ್ತಿದ್ದೀನಿ ಅಂದಾಗ ನಾನು ಬೆಟರ್ ಕನ್ನಡ ನಂಗೆ ಜನಕ್ಕೆ ಇಷ್ಟ ಆಗ್ತೀನಿ ಅನ್ನೋದ್ರೆ ಯು ಡೂ ಇಟ್, ನೀನು ಮಾತಾಡು, ನಿನ್ನ ತಪ್ಪೇ ಇಲ್ಲ. ಬಟ್ ಅದು ಪ್ರಿಟೆಂಡ್ ಮಾಡ್ತಿದ್ಯಾ, ಇನ್ನೊಂದು ಮಾಡ್ತಿದ್ಯಾ. ಅವಳು ಮಾತಾಡೋ ಇದರಿಂದ ಯಾರಿಗೂ ಹರ್ಟ್ ಆಗ್ತಿರ್ಲಿಲ್ಲ. ಅವಳ ಲ್ಯಾಂಗ್ವೇಜ್ ಏನೇ ಇರಲಿ ಒಬ್ರಿಗೆ ಬೇಜಾರು ಮಾಡ್ತಿರ್ಲಿಲ್ಲ. ಸೊ ಆಗಿರುವಾಗ ಲೈಕ್ ನನಗೇನೂ ಅನಿಸಿಲ್ಲ ಲೈಕ್ ಅವಳು ನಾಟಕ ಆಡ್ತಿದ್ಲು. ನಂಗೆ ಒಪಿನಿಯನ್ ಇಲ್ಲ ಅದ್ರ ಬಗ್ಗೆ, ಲ್ಯಾಂಗ್ವೇಜ್ ಬಗ್ಗೆ ಹ್ಯಾವ್ ನೋ. ಧ್ರುವಂತ್ಗೂ ನಿಮಗೂ ಸೆಟ್ ಆಗಲೇ ಇಲ್ಲ ಕೊನೆವರೆಗೂ ಅಂತೇನಿಲ್ಲ. ಒಂದು ಲಾಸ್ಟ್ 2 ವೀಕ್ಸ್ ಚೆನ್ನಾಗಿದ್ವಿ. ಆಫ್ಟರ್ ಫ್ಯಾಮಿಲಿ ವೀಕ್ ನಮ್ಮ ಅಮ್ಮನೆಲ್ಲ ಅವ್ರು ಮೀಟ್ ಮಾಡ್ತಾರೆ, ಅಕ್ಕ ಎಲ್ಲ ಮೀಟ್ ಮಾಡಿದಾಗ ಆವಾಗಲೇ ನಾವು ಕೂತ್ಕೊಂಡು ನಾವು ಮಾತಾಡಿದ್ದು. ಈ ಕೊನೆಯಲ್ಲೂ ಬರ್ಬೇಕಾದ್ರೆ ಸೂರಿ ಅಂದ್ಕೊಂಡೆ ನನಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡೇ ಮಾತಾಡಿದ್ರು. ಬಟ್ ಸ್ಟಾರ್ಟಿಂಗಿಂದನೂ ಅದೇನೋ ನಾನು ಸ್ವಲ್ಪ ಕಾಮಾಗಿ ನನ್ನದು ಬೇರೆ ಥರನೇ ಇತ್ತು. ಅವ್ರ ವೈಬ್ ಹೆಂಗೆ ಅಂದರೆ ಸ್ವಲ್ಪ ಹೈಪರ್ ಆ್ಯಕ್ಟಿವ್, ತುಂಬ ಎನರ್ಜಿ, ಇಲ್ಲದೇ ಇರೋ ಎನರ್ಜಿ ಎಲ್ಲ ಬೇಡದೇ ಇರೋ ಕಡೆಯಲ್ಲೆಲ್ಲ ಎನರ್ಜಿ ಹಾಕೋದು, ಆ ಥರ ಕ್ಯಾರೆಕ್ಟರ್ ಇತ್ತು. ಸೊ ಅವ್ರಿಗೆ ಹೆಂಗೆ ಅನ್ನಿಸ್ತಿತ್ತು, ಓಕೆ ನಾನು ಕಾಮಾಗಿರೋದ್ರಿಂದ ಅವ್ರಿಗೆಲ್ಲೋ ಇವ್ರು ತುಂಬ ಲೈವ್ಲಿ ಇಲ್ಲ. ನಂಗೆ ಒಂದ್ಸತಿ ಬಂದು ಹೇಳ್ತಾರೆ ನೀವು ತುಂಬ ಬಬ್ಲಿ ಇಲ್ಲ ಅಂತ ಹೇಳ್ತಾರೆ. ನಾನು ಯಾಕೆ ಅವ್ರ ಮುಂದೆ ಹೋಗ್ಬಿಟ್ಟು ಬಬ್ಲಿ ಆಗಲಿ ಅಂತ ನಾನು ಕ್ವೆಶ್ಚನ್ ಮಾಡ್ತೀನಿ ಅದನ್ನ. ಸೊ ಅದೊಂದು ಸಣ್ಣ ಪುಟ್ಟ ಫ್ರಿಕ್ಷನ್ ಇತ್ತು ಹೊರತು ಲೈಕ್ ಪರ್ಸ್ನಲ್ ಲೆವೆಲಲ್ಲಿ ನನಗೆಲ್ಲೂ ಧ್ರುವಂತ್ ಇಸ್ ಏನೋ ಮಾಡಿದ್ದಾರೆ, ನನಗೇನೋ ಹೇಳಿದ್ದಾರೆ ಅಂತ ಏನೋ ಅಷ್ಟು ಗ್ರಡ್ಜ್ ಇರಲಿಲ್ಲ. ಕಾವ್ಯ ಗಿಲ್ಲಿ ವೆರಿ ಗುಡ್ ಫ್ರೆಂಡ್ಸ್. ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಇರಿಟೇಟ್ ಆದರೆ ನೀವು ಅಂತ? ಗಿಲ್ಲಿ ಅವ್ನು ಆ್ಯಸ್ ಅ ಸ್ಟಾರ್ಟಿಂಗ್ ನಾನು ಅನ್ಕೋತಿದ್ದೆ, ನಾನು ಅವ್ನಿಗೆ ಹೇಳಿರ್ತೀನಿ ನಾಮಿನೇಷನ್ ಮಾಡುವಾಗ ನೀನೊಂದು ಪಾತ್ರ ನಿರ್ವಹಿಸ್ತಿದ್ಯಾ, ನೀನು ಇಷ್ಟೊಂದೆಲ್ಲ ಮಾಡೋದು ಬೇಕಾಗಿಲ್ಲ, ಯು ಕ್ಯಾನ್ ಬಿ ನಾರ್ಮಲ್ ಅಂತೆಲ್ಲ ಹೇಳಿದ್ದೆ. ಬಟ್ ಅವ್ರ ತಂದೆ ತಾಯಿ ಬಂದಾಗ ಅವ್ರು ಹೇಳ್ತಾರೆ ಇಲ್ಲಪ್ಪ ಇವ್ನು ಇರೋದೇ ಹಿಂಗೆ, ಇವ್ನ ಮನೇಲಿ ಕೆಲವು ಇನ್ಸಿಡೆಂಟ್ ಎಲ್ಲ ಹೇಳ್ತಾನೆ. ಅವರು ಅಜ್ಜಿ ಸತ್ತೋದಾಗ ಸಾವಿನ ಮನೇಲೂ ಅವ್ನು ತಮಾಷೆ ಮಾಡಿ ಎಲ್ಲರೂ ನಗಿಸ್ಬಿಟ್ಟಿದ್ದ ಅಂತೆಲ್ಲ ಹೇಳಿದಾಗ ಬಿಗ್ ಬಾಸ್ ಮನೇಲಿ ಎಲ್ಲರೂ ನಗಿಸ್ತೀಯ ಅನ್ನೋಕ್ಕೆ ಡೌಟೇ ಇಲ್ಲ ಅಂತ ನಂಗೆ ಅಲ್ಲಿ ಫಿಕ್ಸ್ ಆಯಿತು. ಓಕೆ ಇವರು ಇರೋದೇ ಹಿಂಗೆ ಅಂತೆಲ್ಲ ಹೇಳಿದಾಗ ನಂಗೆ ಅಲ್ಲಿ ಸ್ವಲ್ಪ ಅನ್ನಿಸ್ತು. ಬಟ್ ಈಸ್ ಅ ವೆರಿ ನೈಸ್ ಪರ್ಸನ್. ರಘುವಣ ಸ್ವಲ್ಪ ಸೆಲ್ಫ್ ಅಬ್ಸೆಸ್ಡ್, ಬೈ ಹಾರ್ಟ್ ತುಂಬ ಸ್ಪಂದಿಸ್ತಾರೆ ಬೇರೆಯವ್ರಿಗೆ.
ಆ್ಯಂಡ್ ಈಸ್ ವೆರಿ ಓಪನ್. ಯಾರ ಜೊತೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಹೇಳಬೇಕಂದ್ರೆ ಹೇಳ್ಬಿಡೋದು, ಆಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡೋದು. ಸೊ ಆ ಥರ ಸ್ವಲ್ಪ ಅವಾಗವಾಗ ಕನ್ಫ್ಯೂಸ್ ಆಗ್ತಿದ್ರು. ಅದು ಬಿಟ್ಟು ವೆರಿ ನೈಸ್ ಪರ್ಸನ್.